ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ನೋಡಿ. ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ಬಂದು ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ವಿ. ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ವಿ. ತುಂಬ ದಿನಗಳೇ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದು. ಹಬ್ಬ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಅಮ್ಮನಿಗೆ. ಅದಕ್ಕೋಸ್ಕರ ಅಮ್ಮನೂ ಕರ್ಕೊಂಡು ನಾನು, ಅಮ್ಮ, ಮಕ್ಕಳುಗಳು ಮತ್ತು ನಮ್ಮ ಅತ್ತೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಬಂದು ಪೆಟ್ರೋಲ್ನ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲೇ ಹೋಗ್ತಾ ಅಲ್ಲಿ ನಮಗೆ ಗುಬ್ಬಿಯಪ್ಪನ ದೇವಸ್ಥಾನ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವಾಗ ಇನ್ನು ಚೆನ್ನಾಗಿ ಕಟ್ತಾ ಇದ್ದಾರೆ. ಇದು ಬಂದು ಬಸ್ ಸ್ಟ್ಯಾಂಡ್ ಇದೆ ಗುಬ್ಬಿ ಹತ್ರ. ಅಲ್ಲಿಂದ ಸ್ವಲ್ಪ ದೂರನೇ ಆಗೋದು, ನಡ್ಕೊಂಡು ಸಮೇತ ಬರ್ಬೋದು. ಅಲ್ಲೇ ಕಾಣಿಸುತ್ತೆ, ಆರ್ಚ್ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಮಗೂ ಈ ದೇವಸ್ಥಾನ ಇಷ್ಟ ಅಂದರೆ ಬಂದು ಒಂದು ಸತಿ ಈ ದೇವಸ್ಥಾನನ ನೋಡಿ. ಮತ್ತು ಅಲ್ಲಿ ನವೀನವರು ಕರ್ಪೂರನ ತೊಗೊಂಡು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿದ್ರು. ನನ್ನ ಮಗಂಗಂತೂ ದೇವಸ್ಥಾನ ಅಂದರೆ ತುಂಬ ಇಷ್ಟ, ಓಡಾಡೋದು ಅಂತ ಎಲ್ಲ. ನನಗೆ ಅಲ್ಲಿ ನಮಸ್ಕಾರ ಮಾಡ್ಕೋತಿದ್ದಾನೆ ನೋಡಿ, ಯಾವ ಥರ ನಮಸ್ಕಾರ ಮಾಡ್ಕೋತಿದ್ದೀನಿ ಮುತ್ತೆಲ್ಲ ಕೊಡ್ಕೊಂಡು. ಅವ್ರಿಗೆ ಈ ಥರ ಆಚೆ ತಿರ್ಗೋದ್ರೂ ತುಂಬ ಇಷ್ಟ, ಚೆನ್ನಾಗಿ ತಿರುಗ್ತಾರೆ ಆಚೆ. ಮತ್ತು ಅಲ್ಲಿಂದ ಬಂದು ದೇವ್ರ ದರ್ಶನವೂ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲಂಕಾರ ಪ್ರತಿದಿನವೂ ಹಾಗೆ ಮಾಡಿರ್ತಾರೆ, ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ಮತ್ತು ನನ್ನ ಮಗನಿಗೆ ನಿದ್ದೆ ಬಂದುಬಿಡ್ತು. ನನ್ನ ಮಗ ಮಲ್ಕೊಂಡ್ಬಿಟ್ಟ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಲ್ವಾ. ಕೂದಲೆಲ್ಲ ಚೆನ್ನಾಗಿ ಬೆಳೆದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಕೂದಲಿಲ್ದಲೇ ಹೇಗೆ ಕಾಣಿಸ್ತಾನೆ ಅಂತ ನೋಡೋಣ. ನೆಕ್ಸ್ಟು ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ. ರೀಚ್ ಆಗಿ ಅಲ್ಲಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟು ಈ ಕಡೆಯಿಂದ ಬಿಡ್ತಾರೆ. ಮತ್ತು ಅಲ್ಲಿ ಸಂತೆಗಳು ನಡೀತಿತ್ತು, ಜಾತ್ರೆಗಳಿರೋದ್ರಿಂದ ನೋಡಿ. ಹಸುಗಳೆಲ್ಲ ತಂದಿದ್ದಾರೆ, ಸಂತೆ ನಡೀತಿತ್ತು. ಜಾತ್ರೆ ಟೈಮ್ ಅಂತೆ, 5ಗೆ ಜಾತ್ರೆ ಅಂತ ಹೇಳಿದರು. ಹಾಗಾಗಿ ಜಾತ್ರೆ ಎಲ್ಲ ನಡೀತಿತ್ತು. ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಅನಿಸುತ್ತೆ. ತುಂಬ ಜನ ಸೇರಿದರು. ಮತ್ತು ಅಲ್ಲಿಂದ ಟೋಕನ್ ತೊಗೊಂಡು ಅಲ್ಲಿಂದ ಮುಡಿ ಕೊಡೋಕ್ಕೆ ಅಂತ ಹೋದ್ವಿ. ಸುಶೀಲಮ್ಮ ಕೂಡ ಹೂ ಮುಡಿ ಕೊಟ್ಟರು. ಬಟ್ ಅವರು ಪಕ್ಕದ ರೂಮಿಗೆ ಟೋಕನ್ ಇದ್ದಿದ್ದ ಕಾರಣ ಅಲ್ಲಿ ನಾನು ಹೋಗೋಕ್ಕಾಗಲಿಲ್ಲ. ಮಕ್ಕಳು ಇಬ್ಬರೂ ಸಮೇತ ಮಾಡಿಸ್ಕೊಂಡ್ರು. ನಾನು ಸಮ್ಮು ಎಲ್ಲ ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಅವನು ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಸೈಲೆಂಟಾಗಿ ಕೂತ್ಕೊಂಡು ಮಾಡಿಸ್ಕೊಂಡ. ಸ್ವಲ್ಪ ಒಂದೆರಡು ಕಡೆ ಅವನಿಗೆ ಏಟಾಗಿತ್ತು, ಸ್ವಲ್ಪ ಬ್ಲಡ್ ಬರ್ತಾಯಿತ್ತು. ಎಷ್ಟು ಸೈಲೆಂಟಾಗಿ ಕೂತಿದ್ದ ನೋಡಿ. ಬ್ಲಡ್ ಬಂದ್ರೂ ಅವನು ಏನೂ ಅಳ್ತಾ ಇರಲಿಲ್ಲ. ಅದೊಂದು ಖುಷಿ ಆಯಿತು. ಫೈನಲಿ ಸಮ್ಮುದು ಆಯಿತು. ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ವಾ. ಕೂದಿದ್ದಾಗ ಇನ್ನೂ ಕ್ಯೂಟಾಗಿ ಕಾಣಿಸ್ತಿದ್ದ ಅನಿಸ್ತಾ ಇದೆ. ಆದರೂ ಚೆನ್ನಾಗಿ ಕಾಣಿಸ್ತಿದ್ದಾನೆ ಇದರಲ್ಲೂ. ಡಿವಿತು ಕೂಡ ಮಾಡಿಸ್ಕೊಂಡ. ಡಿವಿತೂ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಅಲ್ಲಿಂದ ನಾವು ಎಲ್ಲ ಒಳಗೆ ಹೋಗೋಣ ಸ್ನಾನಕ್ಕೆ ಅಂತ ಹೇಳಿ ನವೀನರು ಕೂಡ ಮಾಡಿಸ್ಕೊಂಡ್ರು. ನಾವು ಅವಾಗವಾಗ ಹೋದಾಗ ಮಾಡಿಸ್ಕೊಳ್ತಾರೆ ಅವರು ಕೂಡ. ಹರಕೆ ಅಂತ ಏನಿಲ್ಲ, ಹೋದಾಗ ಮಾಡಿಸ್ಕೊಳ್ತಾರೆ. ಅಲ್ಲಿಂದ ಒಳಗೆ ಹೋಗೋಣ ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಹೊಳೆ ಹತ್ರ ಹೊರಟ್ವಿ. ನನ್ನ ಮಗನಿಗೆ ಕೇಳ್ತಾಯಿದ್ದೆ ಕೂದಲೆಲ್ಲಿ ಅಂತ. ಅವ್ನು ಕೂದಲು ಮುಡ್ಕೊಂಡು ಇಲ್ಲ ಕೂದಲು ಹೋಯ್ತು ಅಂತ ಹೇಳ್ತಿದ್ದ. ನೋಡಿ, ನನ್ನ ಮಗನಿಗೆ ನೀರಂದರೆ ತುಂಬ ಇಷ್ಟ. ಅವನಿಗೆ ನೀರಲ್ಲಿ ಆಡೋದು ಅಂದರೆ ಸಿಕ್ಕಾಪಟ್ಟೆ ನೀರಲ್ಲಿ ಆಡ್ತಾನೆ. ದೊಡ್ಡವನಾಗಲ್ಲ. ಡಿವಿತು ಮಮ್ಮಿ ನೀರು ಅಂತ ಎದುರುತ್ತಾನೆ. ಇವನಾಗಲ್ಲ, ತುಂಬ ಚೆನ್ನಾಗಿ ಆಟಾಡ್ತಿದ್ದ. ಅವನು ನೀರಿಂದ ಆಚೆನೇ ಬರಲ್ಲ, ಅಷ್ಟು ಚೆನ್ನಾಗಿ ಆಟಾಡ್ತಾನೆ ಸಮರ್ಥು. ನನ್ನ ಚಾನಲ್ನ ಪ್ಲೀಸ್ ನೋಡ್ತಾ ಇದ್ದೀರಾ, ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೀವು ಇದೇ ಥರ ನಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ವೀಡಿಯೋಗಳನ್ನ ನಾನು ಹಾಕೋಕ್ಕೆ ನನಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಈಗ ಹೊಸದಾಗಿ ನಾನು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಂಗೆ ಸಪೋರ್ಟ್ ಮಾಡಿ ಇದೇ ಥರ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಫೈನಲಿ ಎಲ್ಲರೂ ಫ್ರೆಶ್ ಆದ್ವಿ. ಎಲ್ಲರಿಗೂ ನಾನು ಪಂಚೆ ತೊಗೊಂಡಿದ್ದೆ. ನಾನು ಸೀರೆ ಹಾಕೋಣ ಅಂದ್ಕೊಂಡೆ. ಬಟ್ ಸಮರ್ಥ್ ತುಂಬ ಆಟ ಮಾಡ್ತಾನೆ, ಸೀರೆ ಎಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಡ್ರೆಸ್ ಹಾಕಿದ್ದೆ. ತುಂಬ ಅಂದರೆ ತುಂಬ ರಶ್ ಇತ್ತು ದೇವಸ್ಥಾನ. ಅಲ್ಲಿ ಜಾತ್ರೆ ಟೈಮ್ ಬೇರೆ. ಎಲ್ಲ ದೇವಸ್ಥಾನಗಳಿಗೆ
ಅಲಂಕಾರ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಾಯಿದ್ರು. ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಜಾತ್ರೆ ಯಾವ ಥರ ಕಾಣಿಸ್ಬೋದು ಅಂತ ನೀವೇ ಥಿಂಕ್ ಮಾಡಿ. ಇವಾಗಲೇ ಇಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ಏನೋ ಒಂದು ಪೂಜೆಗಳನ್ನ ಮಾಡ್ತಾಯಿದ್ರು. ಫೈನಲಿ ಇದು ಅಲ್ಲಿ ಒಳಗಡೆ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ ಬಂದುಬಿಟ್ಟು. ಅಲ್ಲಿ ವಿಡಿಯೋ ಮಾಡಿರ್ಬೋದು ಮಾಡಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಹಾಕಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡಲಿಲ್ಲ. ಒಳಗಡೆ ದರ್ಶನಕ್ಕೆ ಬಿಡಿ ತುಂಬ ರಶ್ ಇತ್ತಲ್ಲ, ಅದು ಮಾಡೋಕ್ಕಾಗಲಿಲ್ಲ. ಅಲ್ಲಿ ನವೀನವರು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಈಡ್ಗಾಯಿನ ಹಾಕಿ ಅಲ್ಲಿಂದ ಅಲ್ಲಿ ಒಂದು ಆನೆದು ಒಂದು ರೂಮ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಹೇಳಿದರು ಅವರು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಲ್ವಾ. ಪೈಂಟಿಂಗ್ ಎಲ್ಲ ಮಾಡಿ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದ್ದು. ಮಾವಿನ ತೋರಣ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಅಲ್ಲಿ ನಾನು ತೇರು ಅಂತ ಹೇಳಿದ್ನಲ್ಲ, ನೋಡಿ ಅಲ್ಲಿ ತೇರಿಗೆ ಎಲ್ಲ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ರು. ನಾವು ಹೋದಾಗ ಎಲ್ಲ ಬಟ್ಟೆಗಳೆಲ್ಲ ತೊಗೊಂಡು ಬರ್ತಿದ್ರು, ಅದಕ್ಕೆ ರೆಡಿ ಮಾಡ್ತಿದ್ರು ಅಂತ ನೋಡಿದ್ರು. ಇಲ್ಲಿ ಜೀವದ ಆನೆ ಇತ್ತು, ಬಟ್ ಅದು ಎಲ್ಲೋ ಆಚೆ ಹೋಗಿದೆ. ಆವಾಗ ಇನ್ನೊಂದು ಆನೆ ಗುದ್ದಾಡಿ ಅದು ತೀರೋಯ್ತಂತೆ. ಅದಕ್ಕೆ ಅದೇ ಥರ ನಿಂತಿದೆ, ಅದೇ ಥರ ಒಂದು ಪ್ಲಾಸ್ಟಿಕ್ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಊಟಕ್ಕೆ ಬಂದ್ವಿ. ಊಟದಲ್ಲಿ ನೋಡ್ತಾ ಇರ್ಬೋದು ನೀವು, ಸಿಕ್ಕಾಪಟ್ಟೆ ರಶ್ ಇತ್ತು. ಆ ಬಿಸಿಲಲ್ಲಂತೂ ನಿಲ್ಲಕ್ಕೆ ಆಗ್ತಿದ್ದಿಲ್ಲ, ಉಸಿರಾಡೋಕ್ಕೆ ಆಗ್ತಿದ್ದಿಲ್ಲ. ಅದರೊಳಗೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಈ ಚಿಕ್ಕಮ್ಮ ದೊಡ್ಡಮ್ಮ ಅಂತ ದೇವಸ್ಥಾನ ಇದು ಬಂದು ಆ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಬಂದಾಗೆಲ್ಲ ಈ ದೇವಸ್ಥಾನಕ್ಕೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಯಾವಾಗಲೂ ಕೂಡ. ಅಲ್ಲೂ ಬಂದು ಹಣ್ಣು ಕಾಯಿ ಎಲ್ಲ ಪೂಜೆ ಸಾಮಾನು ತೊಗೊಂಡು ಅಲ್ಲಿ ಆಚೆ ಊದುಗಡ್ಡಿ ಎಲ್ಲ ಹಚ್ಚಿ ನೋಡ್ತಾ ಇರ್ಬೋದು. ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮನವರ ಸನ್ನಿಧಿ ಅಲ್ಲಿ ಕೂಡ ಪೂಜೆ ಮಾಡಿ ಅಲ್ಲಿಂದ ನೋಡಿ ಒಳಗಡೆ ಅದೇ ದೇವಸ್ಥಾನ. ಅದು ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ಇನ್ನೊಂದು ಅದರಿಂದ ಸ್ವಲ್ಪ ಮುಂದೆ ಅಲ್ಲಿ ಒಂದು ದೇವಸ್ಥಾನ ಇದೆ. ಇದು ಅಟ್ಟಿಲಕ್ಕಮ್ಮ ಅಂತ ದೇವಸ್ಥಾನ. ಇದು ಕೂಡ ತುಂಬ ಫೇಮಸ್ ದೇವಸ್ಥಾನ. ಇದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಕೂಡ ಆಚೆ ಕರ್ಪೂರನ ಹಚ್ಚಿ ಊದ್ಕಡ್ಡಿ ಎಲ್ಲ ಬೆಳಗಿ ಒಳಗಡೆ ದರ್ಶನಕ್ಕೆ ಹೊರಟ್ವಿ. ಎರಡು ಕಡೆನೂ ಅಷ್ಟೇ ಎಲ್ಲ ಪ್ರತಿಯೊಂದು ಕಡೆನೂ ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಅದೇ ಕಾಣಿಸಿದೆಯಲ್ಲ, ಅದೇ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಮ್ಮನವ್ರಿಗೆ ನೋಡೋಕ್ಕೆ ಒಂದು ಆನಂದ ಆಗಿತ್ತು. ದರ್ಶನ ಅಂತ ನನಗೆ ಕೊಡಲೇ ಇಲ್ಲ. ನೋಡಿ ಉರಿಸ್ತಾ ಇರ್ತಾರೆ ಎಲ್ಲ ಐಸ್ ಕ್ರೀಮ್ ಇಟ್ಕೊಂಡು, ಬಟ್ ನನಗೆ ಕೊಟ್ಟಿಲ್ಲ, ಕಿತ್ಕೊಂಡ್ಬಿಟ್ಟ ಅವನು. ಅಲ್ಲಿಂದ ಅಲ್ಲೇ CS ಪುರ ಹತ್ರ ಇರುತ್ತೆ. ಹಾಗಾಗಿ ಅಲ್ಲಿಂದ ನಮ್ಮ ಚಿಕ್ಕ ಮಾವನ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ಅವರು ಪಾನಿಪುರಿ ವ್ಯಾಪಾರ ಮಾಡ್ತಾರೆ. ಅಲ್ಲಿಂದ ಬಂದು ನಾವು ಬಂದಿದ್ದೀವಿ ಅಂತ ಹೇಳಿ ಮನೆಗೇ ಪಾಪ ಪಾನಿಪುರಿ ಎಲ್ಲ ತೊಗೊಂಡು ಬಂದಿದ್ರು. ಮಸಾಲೆ ಹಾಕ್ಕೊಟ್ರು ಎಲ್ಲರಿಗೂ ಅಂತ ಹೇಳಿ. ಅಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಮಸಾಲೆ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು, ಚಿನ್ನಿ ಕೂಡ ಅಲ್ಲೇ ಇದ್ಲು, ಅವ್ರ ಮನೆಗೆ ಹೋಗಿದ್ಲು CS ಪುರಕ್ಕೆ. ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನನ್ನ ಮಗ ನನಗೆ ಬೇಕು ಫಸ್ಟ್ ನನಗೆ ಕೊಡು ಖಾಲಿ ಆಗುತ್ತೆ ಅಂತ ಹೇಳಿ ಆಟ ಮಾಡ್ತಿದ್ದ. ಸಮು ಮಲಗಿಬಿಟ್ಟಿದ್ದ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇದೇ ಥರ ನಂಗೆ ಸಪೋರ್ಟ್ ಮಾಡಿ.